ಓಕೆ. ನಾನು ಪ್ರವೀಣ್ ಹೆಬ್ಗೋಳಿ ಮಾತಾಡೋದು. ಹಾಂ. ರೇಡಿಯೋ ಕುಂದಾಪುರ ನಿಮ್ಮನ್ನ ಕರ್ಕೊಂಡೋಗಿ ಮಾತಾಡ್ಸಿದ್ದೆ. ಆಮೇಲೆ ರೇಡಿಯೋ ಹೌದು. ಕುಂದಾಪುರ ನಮ್ಮನ್ನು ಹೊರಗೆ ಹಾಕ್ರ ಮೇಲೆ ರೈತ ಹಾಂ. ಪ್ರವೀಣ್ ಹೆಬ್ಗೋಳಿ ಎಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೆ. ಅದಕ್ಕೆ ನಿಮ್ಮದು ವಿಡಿಯೋ ಮಾಡಿ ಹಾಕಿದ್ದೆ. ಹೌದು. ನೀವು ಶಾರದಾ ನರ್ಸರಿ ಅಂಬಿಕಾ ಮೇಡಮ್ ಕರೆಕ್ಟಾ? ಹೌದು. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಮೇಡಮ್ ಒಂಚೂರು ಹೇಳಿ ನಮಗೆ, ನಿಮ್ಮ ಅಭಿಪ್ರಾಯ ಬೇಕು ನಮಗೆ. ನಂಗಿಷ್ಟ ಯೂಟ್ಯೂಬ್ ವಿಡಿಯೋನೇ ಇಷ್ಟ ಆಯ್ತು. ಹಾಂ ಎಂತಕ್ಕಂದ್ರೆ ಈಗ ರೇಡಿಯೋದಲ್ಲಿ ಮಾತಾಡ್ರೆ ನಾವು ಒಂದು ಕಾರ್ಯಕ್ರಮಕ್ಕೆ ಹೋಯ್ತು ಮಾತಾಡ್ತು ನಮ್ಮ ಮನಸ್ಸಿಕ್ಕೇನು ಹೇಳ್ತಷ್ಟೇ. ಹಾಂ ಅಂದ್ರೆ ಈಗ ಅದು ಬರೀ ಕೇಂಬಕ್ಕೆ ಮಾತ್ರ ಆಗ್ತದೆ. ಅಂದ್ರೆ ನಮ್ಗೆ ಕಣ್ಣಾರೆ ಕಾಂಬಕ್ಕಾತಿಲ್ಲ ವಿಡಿಯೋ ಅಥವಾ ಎಂಥದ್ದು ಇಲ್ಲ, ಅದು ಬರೀ ಆಡಿಯೋ ಮಾತ್ರ ಅಲ್ಲ. ಹಾಂ ಇದಂದ್ರೆ ನಮ್ಗೆ ಸ್ವಲ್ಪ ಕೆಲವು ಜನರಿಗೆ ನಮ್ಮ ಮುಖ ಪರಿಚಯ ಆಗ್ತಾ ವಿಡಿಯೋದೆಲ್ಲ, ಹ್ಞೂ ಯೂಟ್ಯೂಬ್ ವಿಡಿಯೋದೆಲ್ಲ. ಮತ್ತೆ ಇನ್ನೊಂದಂದ್ರೆ ನಾವು ಕೃಷಿ ಮಾಡಿತಾ ಇಲ್ಲೇ ವಿಡಿಯೋ ಮೂಲಕ ತೋರ್ಸಲಕ್ಕ ಅವರಿಗೆ. ಅದು ಕರೆಕ್ಟ್. ಅಲ್ಲಿ ಬಂದು ಸುಳ್ಳು ಹೇಳೋರು ಇದ್ರಲ್ಲ, ರೇಡಿಯೋದೆಲ್ಲ ಬಂದು ಸುಳ್ಳು ಹೇಳೋಕೆ ಆಗುತ್ತೆ. ನಾ ಕೃಷಿ ಮಾಡಿನೋ ಇಲ್ಲಯೋ ನಾನಲ್ಲಿ ಸುಳ್ಳು ಹೇಳಿನೋ ಏನೋ ಅಂದ್ರೆ ಯಾರು ನಿಮ್ಗೂ ಗೊತ್ತಿಪ್ಪುದಿಲ್ಲ, ಕೇಂಬರಿಗೂ ಗೊತ್ತಿಪ್ಪುದಿಲ್ಲ. ಅಂದ್ರೆ ಬರೀ ಆಡಿಯೋ ಮಾತ್ರ ಇದ್ದಿರತ್ತ. ಹಾಂ 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 ಇದರ ನಮ್ಮ ಸಹಿತ ವಿಡಿಯೋ ಮಾಡಿ ಹಾಕ್ಲಕ್ಕಲ್ಲ, ಕೃಷಿ ಮತ್ತೆ ಕೃಷಿ ಮಾಡ್ದವ್ದು ಇಬ್ರದ್ದು ಸಹ ವಿಡಿಯೋ ಮಾಡಿ ಹಾಕೋಕತ್ತಲ್ಲ. ಹಾಂ 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 ಕಾಂಬರಿಗೆ ಇದು ಹೌದು ಇವ ವಿಡಿಯೋ ಇದು ಕೃಷಿ ಮಾಡಿದ ಹೌದು ಅಂಬಳಿ ಒಂದು ಗೊತ್ತಾಗ್ತದೆ. ಅಥವಾ ಕೃಷಿನೂ ಇಷ್ಟು ಲೈಕ್ ಮಾಡಿದ ಅನ್ನಳಿ ಕಾಂಬಕ್ಕೂ ಆಗ್ತಲ್ಲ. ಹೌದು ಹೌದು ಹೌದು. ವಿಡಿಯೋ ಆಡಿಯೋ ಎರಡು 20ಗೆ. ಹಾಂ 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 ಇನ್ನು ಕೆಲವರಿಗೆ ಸ್ವಲ್ಪ ಮುಖ ಪರಿಚಯ ಆಯ್ತಾ ಇಂತರ ಹೌದು ಕೃಷಿ ಮಾಡಿರೋ ಗೊತ್ತಿರತ್ತೆ ಕೆಲವರಿಗೆ ಕಾಂಬರಿಗೆ. ಹ್ಞೂ ಹ್ಞೂ ಹಾಗೆ ಆಮೇಲೆ ಇನ್ನೊಂದು ಪಾಯಿಂಟ್ ಮೇಡಮ್, ಇದು ಈ ವಿಡಿಯೋ ಇತ್ತಲ್ಲ ನಿಮಗೆ ಮುಂದಿನ ಜನ್ರೇಷನಿಗೆ ತೋರ್ಸೋಕತ್ತಲ್ಲ. ತೋರ್ಸಲಕ್ಕ. ನಾವು ಈಗ ಮಾಡಿತ್ತ ಹಾ ಮೊದ್ಲು ಹಿಂಗೆ ಮಾಡಿತ್ತು ಅಂತ ತೋರ್ಸ್ಲಿಕ್ಕೆ ಹೋಗುತ್ತೆ. ನಾವು ತೋರ್ಸಲಕ್ಕ. ಈಗ ರೇಡಿಯೋ ಅಂದ್ರೆ ಹೆಚ್ಚಿನ ಮನೆ ರೇಡಿಯೋ ಇಲ್ಲ ಮೊದ್ಲಿನ ತರ. ಹಾಂ ಹಾಂ ಈಗ ಎಲ್ಲ ಮೊಬೈಲಿಗೆ ಧೈರ್ಯ ಹೊರತು ರೇಡಿಯೋದೆಲ್ಲ ಸ್ವಲ್ಪ ಸುಮಾರು ಕಮ್ಮಿ ಆಯ್ತು. ಹಾಂ ರೇಡಿಯೋಗೆ ಮನೆ ಬಂದ್ ಮಾಡ್ತಾರೆ ನೀವು ಅಲ್ಲಿಗೆ ಹೋಯ್ಕ ಮೇಡಮ್? ನಾವು ಈಗ ಒಂದಿನದ್ದು ಕೆಲಸ ಬಿಟ್ಟು ಅಲ್ಲಿಗೆ ಹೋಯ್ಕೆ. ಯಾಕಂದ್ರೆ ನಾನೀಗ ಸಿದ್ದಾಪುರದಿಂದ ಕುಂದಾಪುರಕ್ಕೆ ಹೋಯ್ಕ ರೇಡಿಯೋ ಕಾರ್ಯಕ್ರಮಕ್ಕಾರ. ಹಾಂ ಹಾಂ ಒಂದಿನ ಅಂದ್ರೆ ನಂಗೆ ಈಗ ಇಲ್ಲಿಂದ ಹಾಪಕ್ಕೆ 1 ಗಂಟೆ ಜರ್ನಿ ಹಾಪಕ್ಕೆ. ಹಾಂ ಹಾಂ ಹಾಪುದು ಬಪ್ಪುದನಲ್ಲಿ ಒಂದಿನದ್ದು ಕೆಲಸನೂ ಹಾಳ. ಹ್ಞೂ ಅಲ್ಲ ನಮ್ಗಿಂತ ಮುಂಚೆ ಬೇರೆ ಯಾರು ಕಾರ್ಯಕ್ರಮ ಕೊಡಕ್ ಬಂದದಿದ್ರೆ ಅವ್ರದ್ದು ಆಪಲ್ಲಲ್ಲಿ ನಾವು ಕಾಯ್ಕ. ಅದು ಕರೆಕ್ಟ್. ಅದೇ ವಿಡಿಯೋ ಇದಕ್ಕಾರ ಅವರೇ ಬತ್ರ ಹಾಂ 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 ಇಲ್ಲಿಗೆ ಬಂದು ವಿಡಿಯೋ ಮಾಡ್ಕೊಂಡು ಹತ್ರ. ನೀವೀಗ ರೈತರು ಬೇರೆ ಕಡೆ ಹೋದ್ರೆ ನೀವು ಮನೆ ಬದಿಗೆಲ್ಲ ಕಾಮರ್ ಯಾರು ಇರ್ತಾರಾ? ಇಲ್ಲ ಅಂದಿನದ್ದು ದನದ ಕೆಲಸ ಆಗಿರ್ಬಹುದು ಅಲ್ಲ, ಕೃಷಿ ಅಂದ್ರ ಮೇಲೆ ಎಲ್ಲ ಕೆಲಸ ಇದ್ದೇ ಇರತ್ತ. ಅಥವಾ ಹಾಲು ಕರು ಟೈಮಿಗೆ ಬರ್ಕ, ದನದ ಕೆಲಸ ಇದ್ರೆ ಆ ಟೈಮಿಗೆ ಬರ್ಕ, ನರ್ಸರಿ ಇದ್ರೆ ಕಸ್ಟಮರ್ ಬಂದ್ರೆ ಇಲ್ಲಿದ್ದರಿಗೆ ಗೊತ್ತಾತಿಲ್ಲ. ಹ್ಞೂ ಹಂಗಾಗಿ ನಮ್ಗೆ ಒಂದಿನ ಇದೀವಿ ಅಷ್ಟೇ. ಎಲ್ಲ ಲೆಕ್ಕಾಚಾರದಲ್ಲೂ ಒಂದಿನ ಅಥವಾ ಅರ್ಧ ದಿನ ಅಲ್ಲಿ ಹೊತ್ತ. ಹಂಗಾರೆ ನಿಮ್ಮರ ಪ್ರಕಾರ ಆಗೋದೆಲ್ಲ ಒಳ್ಳೇದಕ್ಕೆ ರೇಡಿಯೋ ಕುಂದಾಪುರದ ಹೆರ್ಗೆ ಹಾಕೋದು ಒಳ್ಳೆ ಐತೆ ಪ್ರವೀಣ್ ಹೆಬ್ಗೋಳಿನ ಯೂಟ್ಯೂಬ್ ಮಾಡೋದು ಒಳ್ಳೇದೈತೆ ಅಂತ ಹೇಳ್ತೀರಾ? ಯೂಟ್ಯೂಬ್ ಮಾಡೋದು ಒಳ್ಳೇದೇ ಆಯ್ತು ಅಂತೆ. ಹಾಂ ಮೇಡಮ್, ನಂಗೊಂದು ವಿಷಯ ಅಂತ ಗೊತ್ತಾ, ನಂಗೆ 4 ಜನ ರೈತರಿಗೆ ಹೆಲ್ಪ್ ಮಾಡ್ಬೇಕಂತ. ಕರೆಕ್ಟಾದ ಮಾಹಿತಿ ಕೊಡ್ಬೇಕು, ಎಲ್ಲ ಸುಳ್ಳು ಮಾಹಿತಿ ಕೊಡ್ತಿದ್ರು. ರೈತರಿಂದ ಕರೆಕ್ಟ್ ಮಾಹಿತಿ ಕೊಡ್ಬೇಕಂಬುದು ನನ್ನ ಉದ್ದೇಶ. ಮೊದಲು ರೇಡಿಯೋ ಕುಂದಾಪುರ ಒಳ್ಳೇದೇ ಆಯ್ತಲ್ಲ, ವಿಡಿಯೋ ಮತ್ತೆ ಆಡಿಯೋದು ಸಮೇತ ನಿಮ್ಗೆ ತೋರ್ಸಕ್ಕೆ ಹೌದೌದಾ? ಅನುಕೂಲ ಆಗ್ತಲ್ಲ. ಅಲ್ಲ ರೇಡಿಯೋ ಕುಂದಾಪುರ ನಿಮ್ಮನ್ನು ಕರ್ಕೊಂಡೋಗಿ ಮಾತಾಡ್ಸಿದ್ದೇನೆ ಕರೆಕ್ಟಾ? ಹೌದು ಹೌದು ಹೌದು. ಅಂದರೆ ರೇಡಿಯೋ ಕುಂದಾಪುರ ಹೆರ್ಗೆ ಹಾಕಿದ ಮೇಲೆ ವಿಡಿಯೋ ಮಾಡಿ ಮಾತಾಡ್ತಾ ಇದ್ದೆ. ಅಲ್ಲ ಸರಿನಾ? ನಮ್ಗೆ ತೊಂದ್ರೆ ಇಲ್ಲ, ಕೃಷಿಕರಿಗೆ ರೈತರಿಗೆ ಅನುಕೂಲ ಅದೇ ಮಾಡಿರಿ ನೀವು. ಹಾಂ ಅಡ್ಡಿಲ್ಲ, ವಿಡಿಯೋ ಮಾಡಿ ಹಾಕಿ ಇನ್ನು ಮಸ್ತ್ ಜನ ರೈತರದ್ದು. ಥ್ಯಾಂಕ್ ಯು ಮೇಡಮ್. ಓಕೆ, ನಿಮ್ಮ ಆಶೀರ್ವಾದ ಇದ್ದರೆ. ಹಾಂ, ರೈತರ ಆಶೀರ್ವಾದ ಇದ್ದರೆ ಮತ್ತು ರೈತರ ನಿಮ್ಮದು ಎಜುಕೇಷನ್ ಎಷ್ಟಿತ್ತು ನಂಗೆ ಗೊತ್ತಿಲ್ಲ ಮೇಡಮ್, ಬಟ್ ನಿಮ್ಮ ಮಾತೆಲ್ಲ ಒಳ್ಳೆ ಪ್ರಜ್ಞಾವಂತಿಕೆ ಮಾತಿದೆ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ತುಂಬ ಖುಷಿ ಆಯಿತು. ಮತ್ತೆ ಮಾಡ್ತೀಯಕ್ಕ?